ಅನ್ಯಾಯ ನೀವು ಯಾಕೆ ಮಾಡ್ತಾ ಇದ್ದೀರಿ? ಸಂವಿಧಾನಕ್ಕೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದಾರೆ? ಯಾಕಂದರೆ ಕಾನೂನಿನ ಪ್ರಕಾರ ಇವತ್ತು SCP TSP ಹಣ ಅದನ್ನು SCP ಸಮಾಜಕ್ಕೆ, SC ಸಮಾಜಕ್ಕೆ ಮತ್ತು ST ಸಮಾಜಕ್ಕೆ ಉಪಯೋಗ ಮಾಡಬೇಕಾಯ್ತು. ಆ ದುಡ್ಡನ್ನು ಒಯ್ದು ನೀವು ಗ್ಯಾರಂಟಿಗಳಿಗೆ ಯಾಕೆ ಹಾಕಾಗ್ತೀರಿ? ನೀವು ಇದನ್ನೇನು ನಿಮ್ಮ ಚುನಾವಣೆಯಲ್ಲಿ ಭರವಸೆಯಲ್ಲಿ ಹೇಳಿದ್ದೀರ? ಇಲ್ಲಂತಂದ್ರೆ ಯಾಕೆ ಹಾಕಾಗ್ತೀರಿ? ಮತ್ತು ನೀವೇ ನಿಮ್ಮ ಬಜೆಟ್ದಲ್ಲಿ ಘೋಷಣೆ ಮಾಡಿದಂಥ ನಿಗಮಗಳಿಗೆ ಆ ಬಜೆಟ್ಗಳಿಗೆ ಏನು ಕೊಡ್ತೇವೆ ಅಂತ ಹೇಳ್ತೀರಿ, ಅದನ್ನ ಇನ್ನೂ ತನಕ ಯಾಕೆ ಕೊಟ್ಟಿಲ್ಲ? ಮತ್ತು ಅದನ್ನ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಆಡಳಿತದಲ್ಲಿ ರಾಜ್ಯದ ಹಣಕಾಸು ಪರಿಸ್ಥಿತಿ ಪೂರ್ತಿ ಹದಗೆಟ್ಟೈತೆ ಅಂತಂದ್ರೆ ಅದನ್ನ ಹೇಳ್ರಿ. ಆದ್ರೆ ಅದ್ರ ಹದಗೆಟ್ಟಿದ್ದ ಹಣಕಾಸು ಪರಿಸ್ಥಿತಿ ಅದು ಎಲ್ಲರಿಗೂ ಒಂದೇ ರೀತಿ ಇರಬೇಕಲ್ಲ. ಅದು ಮುಸ್ಲಿಂ ಸಮಾಜಕ್ಕೆ ಅವ್ರಿಗೆ ದುಡ್ಡು ಬಿಡುಗಡೆ ಮಾಡಕ್ಕೆ ನಿಮ್ಗೆ ಐತಿ, ಇವತ್ತು SC ಸಮಾಜಕ್ಕೆ ST ಸಮಾಜಕ್ಕೆ ಬಿಡುಗಡೆ ಮಾಡಕ್ಕೆ ಯಾಕಿಲ್ಲ? ನಿಮ್ಮ ಬದ್ಧತೆ ಕೇವಲ ಅವ್ರಿಗೆ ಮಾತ್ರ ಐತನ? ನೀವು SC ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತೀರಿ, ST ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತೀರಿ? ಅದನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಗೆ ನಾವು ಕೇಳಕ್ಕೆ ಇಚ್ಛೆ ಪಡ್ತೇವೆ ಅಂತೇಳಿ ಹೇಳಿದ್ವಿ. ಆದರೆ ಬಿಡುಗಡೆ ಮಾಡಿದ್ದಷ್ಟು ಇಲ್ಲಿ ತನಕ 25 ಕೋಟಿ, ಅಂದರೆ ಕೇವಲ 25% BR ಅಂಬೇಡ್ಕರ್ ನಿಗಮಕ್ಕೆ ಬಿಡುಗಡೆ ಮಾಡಿದ್ವಿ. ತಾಂಡಾ ನಿಗಮಕ್ಕೆ ಎಷ್ಟು ಕೊಡ್ತೀವಿ? 60 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳ್ತೀವಿ. ಇವ್ರು ಕೊಟ್ಟಿದ್ದಷ್ಟು 15 ಕೋಟಿ. ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ 35 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಇದರಲ್ಲಿ ಬಿಡುಗಡೆ ಮಾಡಿದ್ದು 8.75 crores. ಮತ್ತು ನೋಡ್ರಿ, ಇದು ಹೇಗೈತಿ ನಮ್ಮಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಯೂಶುವಲಿ SC ಸಮಾಜದ ಬಲಗೈಗೆ ಬಿಡುವಂಥ, ಸಮಾಜಕ್ಕೆ ಅನುಕೂಲ ಆಗುವಂಥ ನಿಗಮ. SC ಸಮಾಜದಲ್ಲಿ ಎಡಗೈಗೆ ಅನುಕೂಲ ಆಗುವಂಥ ನಿಗಮ ಬಾಬು ಜಗಜೀವನ್ ರಾವ್ ನಿಗಮ, ಅದು ಆದಿಜಾಬು ಅಂತ ನಿಗಮ. ಆದ್ರೆ ಅದಕ್ಕೆ ಎರಡಕ್ಕೂ ಸೇಮ್ ದುಡ್ಡು ಬಿಡಬೇಕಲ್ಲ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎರಡೂ ಸಮಾಜಗಳು ಹೆಚ್ಚು ಕಡಿಮೆ ಸೇಮ್ ಅದಾವ. ಆದ್ರೆ ಅದರಲ್ಲಿ ಕೂಡ ಇವರು ಒಂದು ಸಮಾಜಕ್ಕೆ ಒಂದು, ಇನ್ನೊಂದು ಸಮಾಜಕ್ಕೆ ಒಂದು ಮಾಡ್ತಾರೆ. ಒಬ್ಬರಿಗೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಇನ್ನೊಬ್ಬರಿಗೆ 35 ಕೋಟಿ ರೂಪಾಯಿ ಬಜೆಟ್ದಲ್ಲಿ ಕೊಡ್ತಾರೆ. ಅದರಲ್ಲಿ ಕೂಡ ಬಿಡುಗಡೆ ಮಾಡಿದ್ದು ಕೇವಲ 8.75 crores. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗಕ್ಕೆ 3.75 crore ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಬಿಡುಗಡೆ ಮಾಡಿದ್ದು 1.76 crores. ಅದೇ ರೀತಿ ಆದಿಜಾಂಬವಂತ ನಿಗಮಕ್ಕೆ 50 ಕೋಟಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ 12.5 ಕೋಟಿ. 12.5 ಕೋಟಿ. ಬೋವಿ ನಿಗಮಕ್ಕೆ 55 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಕೊಟ್ಟಿದ್ದು ಕೇವಲ 13.75 crores. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಅದ ನೀವು ಅಲ್ಪಸಂಖ್ಯಾತರ ಇಲಾಖೆ ನೋಡ್ರಿ, ಅಲ್ಲಿ ಮಾತ್ರ ಇವ್ರದ್ದು ಪರ್ಫಾರ್ಮೆನ್ಸ್ ಭಾರಿ ಐತಿ. ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನೀವು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾತು ಎತ್ತಿದ್ರೆ ಅಂಬೇಡ್ಕರ್ ಅವ್ರ ಹೆಸರು ತಗೋತೀರಿ. ಮಾತು ಕೇಳಿದ್ರೆ ನಿಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರ. ಅವ್ರು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೋ, ಬೈಬಲ್ ಹಿಡ್ಕೊಂಡು ಸಂವಿಧಾನ ಅಂತ ಹೇಳಿ ಅಡ್ಡಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನನಗನಿಸ್ತೈತಿ ಅವ್ರಿಗೆ ಬೈಬಲ್ಲ ಅವ್ರದ್ದು ಸಂವಿಧಾನ. ಅವ್ರು ಸುಮ್ಮ ಒಂದೇನೋ ಪುಸ್ತಕ ಹಿಡ್ಕೊಂಡು ಅದು ಸಂವಿಧಾನ ಅಂತ ಹೇಳ್ಕೊಂಡು ಅಡ್ಡಾಡ್ತಾರ. ನಾಯಕರಾದಂಥ ಅರವಿಂದ್ ಬಲ್ಲಜ್ಜಿ ಅವರು, ತುಮಕೂರು ಜಿಲ್ಲಾ ಅಧ್ಯಕ್ಷರಾದಂಥ ರವಿಶಂಕರ್ ಅವರು, ಸುರೇಶ್ ಗೌಡರು, ನಮ್ಮ ಜ್ಯೋತಿ ಗಣೇಶನವರು, ನಮ್ಮ ಉಚ್ಚಣ್ಣವರು, ನರೇಂದ್ರ ರಂಗಪ್ಪನವರು, ಲೋಹಿತಾಶ್ವರ್ ಅವರು, ಗಂಗರಾಜ್, ನಮ್ಮ ಆರ್ಥಿಕ ತಜ್ಞರು ಅಂತೇಳಿ ಅವರೇ ಬಣ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅವ್ರ ಅಧಿಕಾರಕ್ಕೆ ಬಂದಾದ್ಮೇಲೆ ಅಹಿಂದ ಸಮಾಜಕ್ಕೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನೋಡಿದಿರಿ. ಇವತ್ತೇನು SCP TSP ಹಣವನ್ನ ಅವರ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಪ್ರತಿದಿನ ಅವರ ಮಹಾನಾಯಕರಾದಂಥ ರಾಹುಲ್ ಗಾಂಧಿರವರು ಎಲ್ಲರೂ ಸಂವಿಧಾನದ ಪ್ರತಿಯನ್ನ ಪಾರ್ಲಿಮೆಂಟಲ್ಲಿ ಎಲ್ಲ ಕಡೆನೂ ನೋಡ್ಸೋದ್ರ ಮುಖಾಂತರ ನಾವು ಅಂಬೇಡ್ಕರ್ ಪರವಾಗಿದ್ದೀರಿ ಅಂತ ಈಗ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೂ ನಿಮ್ಗೆಲ್ಲರಿಗೂ ಗೊತ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ನಿಂತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸೋದಕ್ಕೋಸ್ಕರನೇ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು 2 ಬಾರಿ
ಚುನಾವಣಾ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅವ್ರ ಪಾರ್ಲಿಮೆಂಟ್ಗೆ ಬರಲೇಬಾರ್ದು ಅಂತೇಳಿ ಅದನ್ನ ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದಾಗ ಆಗಿನ ಜನಸಂಘ ನಮ್ಮ ಎಲ್ಲರನ್ನು ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಗೆಲ್ಲೋ ರೀತಿಯನ್ನು ಮಾಡಿದರು. ಗೆದ್ದಾದ ನಂತರ ಯಾವ ರೀತಿಯಲ್ಲಿ ಅವ್ರಿಗೆ ಅವಮಾನ ಮಾಡಿದರು, ಯಾವ ರೀತಿಯಲ್ಲಿ ಅವ್ರನ್ನ ಕಾನೂನು ಮಂತ್ರಿ ಆಗಿದ್ದಾಗ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ, ನಾನು ಆರ್ಥಿಕ ಇಲಾಖೆಯಲ್ಲಿ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ ಈ ದೇಶ ಮುನ್ನಡೆಸ್ಬೇಕಂದ್ರೆ ಕೆಲವೊಂದು ಬದಲಾವಣೆಗಳು ಬೇಕು, ಅದಕ್ಕೋಸ್ಕರ ನನಗೆ ಅದು ಮಿನಿಸ್ಟ್ರಿ ನನಗೆ ಕೊಡಿ ಅಂತ ಕೇಳಿದಾಗ ಅದನ್ನು ಕೊಡೋದಕ್ಕೆ ಒಪ್ಪದೆ. ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಟರು. ಅವ್ರು ಸತ್ತಂಥ ಸಂದರ್ಭದಲ್ಲಿ ಅದನ್ನು